ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾಣ್ಯಃ ಪಂಥ ವಿದ್ಯತೆ ಅಯನಾಯ. ಇದು ವೇದಗಳಲ್ಲಿ ಹೇಳಿರುವಂಥ ಮಾತು. ಎಷ್ಟೋ ಜನ ವೇದಗಳಂದರೆ ಏನು ಮೇಡಮ್ ಅಂತ ಕೇಳ್ತಿದ್ದಾರೆ. ನಾನು ಎಲ್ಲೇ ಯಾವುದೋ ಒಂದು ಫಂಕ್ಷನ್ಗೆ, ಕಾರ್ಯಕ್ರಮಕ್ಕೆ, ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದರೂ ಕೂಡ ಜನ ಎಲ್ಲೇ ಸಿಕ್ಕಿದ್ರೂ ವೇದಗಳು ಅಂದರೆ ಏನು ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ವೇದಗಳ ಬಗ್ಗೆ ಸರಿಯಾದ ಅರಿವು ಇನ್ನೂ ಇಲ್ಲ. ಅವರು ಕೇಳಿದ ತಕ್ಷಣ ಅವರಲ್ಲೇ ಒಬ್ಬರು ವೇದ ಪುರಾಣಗಳು ಅಂತ ಹೇಳ್ತಾರೆ. ವೇದ ಪುರಾಣಗಳಲ್ಲ, ವೇದಗಳು ಬೇರೆ, ಪುರಾಣಗಳು ಬೇರೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನನ್ನ ಆತ್ಮೀಯರು ಕೆಲವರು ನನಗೆ ಹೇಳಿದ್ರು, ಅಂದರೆ ನಾನು ವೇದಗಳನ್ನು ಡೈರೆಕ್ಟ್ ನೇರವಾಗಿ ಮಂತ್ರಗಳನ್ನು ಶುರು ಮಾಡಿ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಆದರೆ ಸಾಮಾನ್ಯವಾಗಿ ಎಷ್ಟೋ ಜನ ವೇದಗಳು ಅಂದರೆ ಎಲ್ಲರೂ ಮದುವೆ, ಮುಂತಾದ ಕಾರ್ಯಕ್ರಮಗಳಲ್ಲಿ ಸ್ವಾಹ ಅಂತೀವಿ, ಹವನ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಆಹ್ವಯಾಮಿ, ಸ್ಥಾಪಯಾಮಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಇದೆಲ್ಲ ಸಂಸ್ಕೃತದಲ್ಲಿರೋದ್ರಿಂದ ನಮ್ಗೆ ಅರ್ಥ ಆಗಲ್ಲ. ಅದೆಲ್ಲನೂ ವೇದಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಹೇಳೋದು ವೇದ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ವೇದದ ಬೇಸಿಕ್ ಇಂಟ್ರೊಡಕ್ಷನ್ನೇ ಕೊಡದೆ ನೇರವಾಗಿ ನಾವು ಮಂತ್ರಗಳನ್ನೇ ಶುರು ಮಾಡಿಬಿಟ್ರೆ ಎಷ್ಟೋ ಜನಕ್ಕೆ, ಅಂದರೆ ಸ್ವಲ್ಪ ಜನಕ್ಕೆ ಪರವಾಗಿಲ್ಲ, ಕೆಲವೊಂದಷ್ಟು ಜನಕ್ಕೆ ಬೇಗನೆ ಇದು ತಲೆಗೆ ಹೋಗುತ್ತೆ, ಅರ್ಥ ಆಗಿಬಿಡುತ್ತೆ. ಆದರೆ ಕೆಲವರಿಗೆ ಇನ್ನೂ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಇವರೆಲ್ಲ ಪ್ರಶ್ನೆ ಕೇಳಿದಾಗ ಅನ್ನಿಸ್ತು. ಅದೂ ಅಲ್ಲದೆ ನನ್ನ ಆತ್ಮೀಯರು ಕೂಡ ನನಗೆ ಹೇಳಿದ್ರು, ನೀನು ಹೇಗೆ ಕಲಿಯಕ್ಕೆ ಹೋಗಿದ್ದೆ ಹೊಸದಾಗಿ, ಆವಾಗ ನಿನಗೆ ವೇದಗಳ ಬಗ್ಗೆ ಏನು ನಾಲೆಜ್ ಇತ್ತು, ಹಾಗೆ ಎಷ್ಟೊಂದು ಜನ ಇರ್ತಾರಲ್ವಾ, ನೀನು ಕಲಿತು ಒಂದು ಮಟ್ಟಕ್ಕೆ ಬಂದ ಮೇಲೆ ಒಂದು 50% ಅದು ಏನು ಅಂತ ತಿಳ್ಕೊಂಡಾದ ಮೇಲೆ ಅಲ್ಲಿಂದ ನೀನು ಅದೇ ಲೆವೆಲಲ್ಲಿ ಶುರು ಮಾಡಿದ್ರೆ ಎಷ್ಟೋ ಜನಕ್ಕೆ ಅದು ತಲೆಗೆ ಹೋಗಲ್ಲ. ಹೀಗೆ ನೀನು ಹೇಳ್ಕೊಡ್ತಾ ಇದೆಯಲ್ಲ ಸರಿನಾ? ಎಲ್ಲ ವಿಡಿಯೋಗಳನ್ನು ಒಂದು ಸತಿ ನಾನು ಬಿಗಿನಿಂಗಿಂದ ಇಲ್ಲಿವರೆಗೂ ನಾನೆಲ್ಲ ಕೂತ್ಕೊಂಡು ನೋಡಿದೆ. ಸ್ವಲ್ಪ ಮಟ್ಟಿಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ವೇದಗಳ ಬಗ್ಗೆ. ಮನುಷ್ಯನ ಜೀವನಕ್ಕೆ ಯೂಸರ್ ಮ್ಯಾನ್ಯುಯಲ್ ಅಂತ ಹೇಳಿದ್ದೀನಿ, ಪ್ರತಿಯೊಂದಕ್ಕೂ ಮಾರ್ಗದರ್ಶನಗಳನ್ನು ಕೊಡುವಂಥದ್ದು ಅಂತ ಹೇಳಿದ್ದೀನಿ. ಬರೀ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳಲ್ಲಿ, ಮದುವೆ ಮುಂಜಿಗಳಲ್ಲಿ ಹೇಳೋ ಮಂತ್ರಗಳಷ್ಟೇ ವೇದಗಳಲ್ಲ ಅಂತಲೂ ಹೇಳಿದ್ದೀನಿ. ಆದರೂ ಕೂಡ ಎಷ್ಟೋ ಜನಕ್ಕೆ ಅಥೆಂಟಿಕ್ ಆಗಿ ವೇದಗಳ ಒಂದು ಇಂಟ್ರೊಡಕ್ಷನ್, ಒಂದು ಪರಿಚಯ ಕೊಡದೇ ಇಷ್ಟು ಮುಂದೆ ವೇದಗಳ ಬಗ್ಗೆ ನಡ್ಕೊಂಡು ಬಂದಿರೋದು ಎಷ್ಟೋ ಜನಕ್ಕೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅಂತ ನನಗೆ ಇತ್ತೀಚೆಗೆ ಕೆಲವು ಫಂಕ್ಷನ್ಸ್ಗೆ ಹೋದಾಗ ಗೊತ್ತಾಯಿತು. ಜನಾನೇ ಕೇಳೋದ್ರಿಂದ. ನಾನು ಎಲ್ಲೇ ವಿಷಯ ಮಾತಾಡ್ತಾ ಇದ್ರೂ ಫಸ್ಟ್ ಆಫ್ ಆಲ್ ವೇದಗಳನ್ನು ಅಧ್ಯಯನ ಮಾಡ್ತಾ ಇದ್ದೀನಿ ಅಥವಾ ವೇದಗಳ ಬಗ್ಗೆ ನನಗೆ ಆಸಕ್ತಿ ಇದೆ ಅಥವಾ ವೇದಗಳದ್ದೇನೋ ಮಾಡ್ತೀನಿ ಅಂತ ಹೇಳಿದಾಗಲೂ ಕೂಡ ಸಡನ್ನಾಗಿ ಯಾರಿಗೂ ಗೊತ್ತಾಗಲ್ಲ ಏನಿದೆ ವೇದಗಳು ಅಂತಂದರೆ. ಪೌರೋಹಿತ್ಯ ಮಾಡೋರು ಅಥವಾ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋರು ಮಾಡೋ ಅಂಥದ್ದು, ಅದರಲ್ಲೇನು ವಿಶೇಷ ಇದೆ ಅನ್ನೋ ಥರ ಅನಿಸ್ಬಿಡುತ್ತೆ ಎಷ್ಟೋ ಜನಕ್ಕೆ. ಎಷ್ಟೋ ಕಡೆ ಪೂಜೆ ಪುನಸ್ಕಾರಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಉಚ್ಚಾರಣೆ ಮಾಡೋದು ವೇದ ಮಂತ್ರಗಳೇ ಆಗಿರುತ್ತೆ. ಆದರೆ ಅರ್ಥ ಇವತ್ತು ಯಾರಿಗೂ ಗೊತ್ತಿಲ್ಲ. ವೇದಗಳು ಏನು, ಅವು ಹೆಸರೇನು, ಎಷ್ಟಿವೆ ಅನ್ನೋದು ಕೂಡ, ಇಷ್ಟೊಂದು ಬೇಸಿಕ್ಕು ಕೂಡ ಎಷ್ಟೋ ಜನರಿಗೆ ಪಾಪ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ನಾನು ಅದರ ಬಗ್ಗೆ ಒಂದು ಪರಿಚಯ ಕೊಡೋಣ, ಸಿಂಪಲ್ಲಾಗಿ ಬೇಸಿಕ್ ಪರಿಚಯನ ಕೊಡೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ನಾವು ವೇದಗಳ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ವೇದಗಳು 4 ಇದೆ. ಅವು ಪುರಾಣಗಳಲ್ಲ. ಆ 4 ವೇದಗಳು ಯಾವುವು ಅಂತಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಋಗ್ವೇದ ಮೊದಲನೆಯದು. ಎರಡನೆಯ ಯಜುರ್ವೇದದಲ್ಲಿ ಮತ್ತೆ 2 ಶಾಖೆಗಳಿವೆ. ಅದರಲ್ಲಿ ಕೃಷ್ಣಯಜುರ್ವೇದ ಮತ್ತು ಶುಕ್ಲಯಜುರ್ವೇದ ಅಂತ ಹೇಳ್ತಾರೆ. ನಾವು ಅಧ್ಯಯನ ಮಾಡಬೇಕಾಗಿರೋದು, ತಿಳ್ಕೋಬೇಕಾಗಿರೋದು, ಆಚರಣೆಗೆ ತರಬೇಕಾಗಿರೋದು ಶುಕ್ಲಯಜುರ್ವೇದ. ಹಾಗೆ ಸಾಮವೇದ ಮತ್ತು ಅಥರ್ವವೇದ. ಋಗ್ವೇದದಲ್ಲಿ ಭಗವಂತನ ಸ್ತುತಿ ಇದೆ ಅಂತ ಅಷ್ಟೇ ಎಲ್ಲರೂ ವ್ಯಾಖ್ಯಾನ ಕೊಡ್ತಾರೆ. ಆದರೆ ಋಗ್ವೇದದಲ್ಲಿ ತುಂಬ ವಿಷಯಗಳಿದೆ. ಸೃಷ್ಟಿಯ ಬಗ್ಗೆ ಇದೆ, ಜೀವಾತ್ಮನ ಬಗ್ಗೆ ಇದೆ, ಆತ್ಮಗಳ ಬಗ್ಗೆ ಇದೆ. ಇನ್ನು ಈ ವೇದಗಳು ಅನ್ನೋದು ಅಪೌರುಷೇಯ. ಅಪೌರುಷೇಯ ಅಂದರೆ ಮನುಷ್ಯ ನಿರ್ಮಿತ ಅಲ್ಲ. ಇವು ಡೈರೆಕ್ಟ್ ನೇಚರಲ್ಲಿ ಬಂದಿರೋವಂಥವು. ಯಾರೂ ಇದನ್ನು ರಚಿಸಿರೋದಂತೂ ಅಲ್ಲ. ಇದು ಡೈರೆಕ್ಟ್ ಭಗವಂತನಿಂದ ಬಂದವು. ನಾವು ಭಗವಂತ ಅಂತ ಹೇಳಬಹುದು ಅಥವಾ ಪ್ರಕೃತಿಯಲ್ಲಿ ಬಂತು ಅಂತ ಹೇಳಬಹುದು. ಹೇಗೆ ಗ್ರಾವಿಟಿ ಇದೆಯೋ, ಗ್ರಾವಿಟಿ ಅನ್ನೋದನ್ನು ನ್ಯೂಟನ್ ಕಂಡುಹಿಡಿಯೋವರೆಗೂ ಗ್ರಾವಿಟಿ ಇರಲಿಲ್ಲ ಅಂತಲ್ಲ, ಗ್ರಾವಿಟಿ ಯಾವತ್ತಿದ್ರೂ ಇತ್ತು. ಅದು ಒಂದು ನಿಯಮ, ಅದು ಪ್ರಕೃತಿಯ ನಿಯಮ. ಹಾಗಾಗಿ ಈ ಥರನೇ ವೇದಗಳು ಇರೋದು.
ಯಾರ್ಯಾರಿಗೆ ವೇದಗಳು ದರ್ಶನಗಳಾಗಿದೆಯೋ ಅವರೆಲ್ಲ ಆ ವೇದಗಳನ್ನು ರೆಕಾರ್ಡ್ ಮಾಡ್ತಾ ಹೋದರು. ರೆಕಾರ್ಡ್ ಅಂದರೆ ಒಂದು ಕಡೆ ಆ ಒಂದು ವೇದಗಳನ್ನು ಕಲೆಕ್ಟ್ ಮಾಡ್ತಾ ಹೋದರು. ಈ ವೇದಗಳು ತುಂಬ ಸಾಧನೆ ಮಾಡಿರೋ ಋಷಿ ಮುನಿಗಳಿಗೆ ದರ್ಶನ ಆಗಿವೆ. ಈ ವೇದಗಳನ್ನು ಆರ್ಷೇಯ ಕ್ರಮದಲ್ಲೇ ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು. ಏನು ಆರ್ಷೇಯ ಕ್ರಮ ಅಂದರೆ ಋಷಿ ಮುನಿಗಳ ಕ್ರಮದಲ್ಲಿ ನಾವಿವನ್ನು ಅರ್ಥ ಮಾಡ್ಕೋಬೇಕು. ಋಷಿ ಮುನಿಗಳ ಕ್ರಮ ಅಂದರೆ ಏನು? ತುಂಬ ಹಿಂದೆ ವೇದಗಳು ಅಂದರೆ ಒಂದು ಪುಸ್ತಕ ಆಗಲಿ, ಎಲ್ಲೋ ಒಂದು ಕಡೆ ಬರೆದಿಟ್ಟಿರೋ ಲಿಖಿತ ರೂಪದಲ್ಲಿ ಎಲ್ಲೂ ಇರಲಿಲ್ಲ. ಶ್ರುತಿ ಸ್ಮೃತಿ ಅಂತ ಹೇಳ್ತಾ ಇದ್ರು. ಅಂದರೆ ಯಾರಿಗೆ ದರ್ಶನ ಆಗಿದೆಯೋ ಅವರದನ್ನು ಹಾಗೇ ಉಚ್ಚರಿಸ್ತಾ ಇದ್ರು. ಅದನ್ನು ಅವರ ಶಿಷ್ಯಂದರು ಶ್ರುತಿ ಅಂದರೆ ಕೇಳಬೇಕು, ಅದೇ ರೀತಿ ನೆನಪಿಟ್ಕೋಬೇಕು, ಸ್ಮೃತಿ ನೆನಪಿಟ್ಕೋಬೇಕು. ಎಲ್ಲೂ ಬರೆಯೋ ಅಂಥ ಅಭ್ಯಾಸವಾಗಲಿ ಪದ್ಧತಿಯಾಗಲಿ ಇರಲಿಲ್ಲ. ಯಾಕೆ ಅಂದರೆ ಬರೆದಿಟ್ಟರೆ ಒಂದು ಕಡೆ ಅಲ್ಲಿದೆ ಅನ್ನೋವಂಥ ಕೇರ್ಲೆಸ್ಸಿಂದ, ನೆಗ್ಲಿಜೆನ್ಸಿಯಿಂದ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ. ಹಾಗಾಗಿ ಹಳೇ ಗುರುಕುಲ ಪದ್ಧತಿಗಳಿಂದನೂ ಅವು ಋಷಿಮುನಿಗಳಿಂದ ಶ್ರವಣ ಮಾಡಿ ಅಂದರೆ ಕೇಳಿಸ್ಕೊಂಡು ಅದೇ ರೀತಿ ಉಚ್ಚಾರಣೆ ಮಾಡೋದು. ಒಂದು ಸರಿ ಬಿಟ್ಟು 10 ಸರಿ ಕೇಳಿಸ್ಕೊಳ್ಳೋದು, ಉಚ್ಚಾರಣೆ ಮಾಡೋದು, ಕೇಳಿಸ್ಕೊಳ್ಳೋದು, ಉಚ್ಚಾರಣೆ ಮಾಡಿ ನೆನಪಿಟ್ಕೊಳ್ಳೋದು. ಶ್ರುತಿ ಸ್ಮೃತಿ ಕೇಳಿಸ್ಕೊಂಡು ಅದೇ ರೀತಿ ನೆನಪಿಟ್ಕೊಳ್ಳೋ ಪದ್ಧತಿನೇ ಇತ್ತು. ಆಮೇಲೆ ತುಂಬ ವರ್ಷಗಳ ಆದಮೇಲೆ ಎಲ್ಲಿ ಮಾನವನಲ್ಲಿ ಕಲುಷಿತ ಅನ್ನೋದು ಬರೋಕ್ಕೆ ಶುರುವಾಯಿತೋ, ಎಲ್ಲಿ ದುರಾಸೆ, ಕೆಟ್ಟತನ, ಸ್ವಾರ್ಥ ಎಲ್ಲ ಶುರುವಾಯಿತೋ, ಈ ಒಂದು ಶ್ರುತಿ ಸ್ಮೃತಿ ಶಕ್ತಿ ಕಡಿಮೆ ಆಗ್ತಾ ಬಂತು. ಹೀಗೆ ಕಡಿಮೆ ಆಗ್ತಾ ಹೋದರೆ ವೇದಗಳು ಲುಪ್ತವಾಗಿಬಿಡುತ್ತೆ ಅಂತ ಒಂದು ಕಡೆ ಅದನ್ನು ಲಿಖಿತ ರೂಪದಲ್ಲಿ ಒಂದು ರೆಕಾರ್ಡ್ ಅಂತ ಮಾಡಿ ಇಟ್ಟರು, ದಾಖಲೆ ಅಂತ ಮಾಡಿಟ್ರು. ದಾಖಲೆ ಆದಮೇಲೆ ಇವು 4 ವೇದಗಳಾಗಿ ಹೇಗೆ ದರ್ಶನ ಆಗಿದೆಯೋ ಹಾಗೇನೆ ಬರೆದಿದ್ದರಿಂದ 4 ವೇದಗಳಾಗಿ ಇವು ವಿಂಗಡಣೆಗೊಂಡವು. ಎಷ್ಟೋ ಋಷಿ ಮುನಿಗಳಿಗೆ ವೇದ ಮಂತ್ರಗಳು ದರ್ಶನ ಆಗಿದೆ. ಪ್ರತಿಯೊಂದು ಮಂತ್ರನೂ ಒಂದಕ್ಕೊಂದು ಪೂರಕವಾಗಿದೆ. ಋಗ್ವೇದದಲ್ಲಿರೋ ಯಾವುದೋ ಒಂದು ಮಂತ್ರಕ್ಕೆ ಯಜುರ್ವೇದ ಅಥವಾ ಅಥರ್ವವೇದ ಅಥವಾ ಸಾಮವೇದದಲ್ಲಿ ಇನ್ಯಾವು 3-4 ಮಂತ್ರಗಳು ಅದೇ ಥರ ಅರ್ಥ ಬರೋ ಹಾಗೆ, ಅದೇ ವಿಷಯನ್ನೇ ಪ್ರತಿಪಾದಿಸೋ ಹಾಗೆ, ಇನ್ನಷ್ಟು ದೃಢಪಡಿಸೋ ಹಾಗೆ ಮಂತ್ರಗಳು ಇರುತ್ತೆ. ಎಲ್ಲೂ 4 ವೇದಗಳಲ್ಲಿ ಕಾಂಟ್ರಡಿಕ್ಷನ್ ಅನ್ನೋದು ಇಲ್ಲ. ಎಲ್ಲ ಕಡೆನೂ ಕೂಡ ಅದರ ಅರ್ಥ ಪೂರಕವಾಗಿಯೇ ಇದೆ. ಒಂದಕ್ಕೊಂದು ವಿರುದ್ಧಾರ್ಥಕ ಎಲ್ಲೂ ಇಲ್ಲ. ವೇದಗಳಿಂದ ಉತ್ಪತ್ತಿಯಾದ ಬೇರೆ ಗ್ರಂಥಗಳಲ್ಲಿ ನಂತರದ ದಿನಗಳಲ್ಲಿ ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತುಗಳು, ದರ್ಶನಗಳು ಎಲ್ಲ ಬರೋಕ್ಕೆ ಶುರುವಾಯಿತು. ವೇದಗಳನ್ನು ಅರ್ಥ ಮಾಡಿಕೊಂಡು ಇನ್ನೂ ಸುಲಭ ಮಾಡಿ, ಇನ್ನೂ ಈಸಿ ಮಾಡಬೇಕು ಅಂತ ಇವೆಲ್ಲವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಹೇಗೆ ನಾವು ಎಕ್ಸಾಮಲ್ಲಿ ಟೆಕ್ಸ್ಟ್ ಬುಕ್ ಇದ್ರೂ ಕೂಡ ಗೈಡ್ ಅಂದರೆ ಅದರ ಪೂರ್ತಿ ಸಾರಾಂಶನ ಒಂದು ಗೈಡಲ್ಲಿ ಸುಲಭವಾಗಿ ಅರ್ಥ ಆಗೋ ಹಾಗೆ, ಸುಲಭವಾಗಿ ನೆನಪಿಟ್ಕೊಳ್ಳೋ ಹಾಗೆ ಹೇಗೆ ರೆಡಿ ಮಾಡಿಕೊಡ್ತಿದ್ರೋ ಆ ಥರ ಗೈಡ್ ಅಂತ ಹೇಳಬಹುದು. ಇವೆಲ್ಲವೂ ವೇದಗಳ ಗೈಡ್ ಅಂತ ಹೇಳಬಹುದು. ಆದರೆ ಗೈಡೇ ಪೂರ್ತಿ ಪ್ರಮಾಣ ಅಂತ ನಾವು ನಂಬೋಕ್ಕಾಗಲ್ಲ. ಇವೆಲ್ಲವನ್ನು ಕೂಡ ಪರತಃ ಪ್ರಮಾಣ ಅಂತ ಹೇಳ್ತೀವಿ. ಅಂದರೆ ವೇದಗಳು ಪರಮ ಪ್ರಮಾಣ, ಅಂದರೆ ಸೆಲ್ಫ್ ಎವಿಡೆಂಟ್. ವೇದಗಳ ಅಲ್ಲದೇ ಇರೋ ಈ ಮಿಕ್ಕ ಗ್ರಂಥಗಳೆಲ್ಲವನ್ನೂ ಕೂಡ ನಾವು ಸೆಲ್ಫ್ ಎವಿಡೆಂಟ್ ಅಂತ ತಗೊಳ್ಳೋದಕ್ಕಾಗಲ್ಲ. ಇವನ್ನೆಲ್ಲ ಪರತಃ ಪ್ರಮಾಣ ಅಂತ ಹೇಳ್ತೀವಿ. ಅದರ ಆಧಾರದ ಮೇಲೆ ನಂಬಬೇಕು. ನಾವು ವೇದಗಳನ್ನು ಮಾತ್ರ, ವೇದ ಸಂಹಿತಾ ಭಾಗವನ್ನು ಮಾತ್ರ ಪರಮ ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕಾಗತ್ತೆ. ಬೇರೆ ಎಲ್ಲ ಗ್ರಂಥಗಳನ್ನು ಕೂಡ ವೇದಕ್ಕೆ ಪೂರಕವಾಗಿದ್ದರೆ ಮಾತ್ರ ಅದನ್ನು ನಾವು ಸ್ವೀಕಾರ ಮಾಡಬೇಕು. ವೇದಕ್ಕೆ ಅನುಗುಣವಾಗಿಲ್ಲ, ಅದು ವಿರುದ್ಧವಾಗಿದೆ ಅಂದರೆ ಅಲ್ಲಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇರುತ್ತೆ, ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಯಾಕೆ ಅಂದರೆ ವೇದಗಳು ಡೈರೆಕ್ಟಾಗಿ ನೇಚರಲ್ಲಿ ಬಂದಿರೋದ್ರಿಂದ ಅವುಗಳಲ್ಲಿ ಯಾವುದೇ ತಪ್ಪಿರೋದಿಲ್ಲ. ಅವುಗಳನ್ನು ಸೆಲ್ಫ್ ಎವಿಡೆಂಟ್ ಅಂತ ನಾವು ಹೇಳಬಹುದು. ಬೇರೆವೆಲ್ಲ ಮನುಷ್ಯ ನಿರ್ಮಿತ ಆಗಿರೋದ್ರಿಂದ ಮನುಷ್ಯನಲ್ಲಿರೋ ಲಿಮಿಟೇಷನ್ಸ್ ಅಲ್ಲಿ ಬಂದೇ ಬರುತ್ತೆ, ಅದರಲ್ಲಿ ಕಂಡೇ ಕಾಣುತ್ತೆ. ಆದ್ರೂ ವೇದಗಳನ್ನು ಈ ದರ್ಶನಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬೇರೆ ಎಲ್ಲದರಲ್ಲೂ ಸಾಧ್ಯವಾದಷ್ಟು ಪ್ಯೂರ್ ಆಗಿ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದಷ್ಟು ಕಲಬೆರಕೆ ಆಗಿದೆ. ಹಾಗಿದ್ರೆ ವೇದಗಳಲ್ಲೂ ಕಲಬೆರಕೆ ಆಗಿರಬಹುದಲ್ಲ ಅಂದರೆ ವೇದಗಳಲ್ಲಿ ಕಲಬೆರಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ವೇದಗಳಿಗೆ 6 ವೇದಾಂಗಗಳ ರಕ್ಷಣೆ ಇದೆ. ಷಡಾಂಗಗಳು ಅಂತ ಹೇಳ್ತೀವಿ. ಈ ಷಡಾಂಗಗಳ ರಕ್ಷಣೆ ಇದೆ. ಹಾಗಿದ್ರೆ ಯಾವಿವು ಷಡಾಂಗಗಳು ಅಂತಂದರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದ, ಕಲ್ಪ ಮತ್ತು ಜ್ಯೋತಿಷ್ಯ. ಏನಿದೆ ಇದರಲ್ಲಿ ಅಂಥದ್ದು ಅಂತಂದರೆ ಶಿಕ್ಷಾ ಅಂದರೆ ವರ್ಣೋಚ್ಚಾರ ಶಿಕ್ಷಾ ಅಂತ ಬರುತ್ತೆ. ಯಾವ ಅಕ್ಷರ ಯಾವ ಭಾಗದಿಂದ ಉತ್ಪತ್ತಿಯಾಗುತ್ತೆ,
ಯಾವ ಭಾಗದವರೆಗೂ ಬರುತ್ತೆ ಅನ್ನೋದು ಈ ಶಿಕ್ಷಾದಲ್ಲಿದೆ. ಈಗ ಸ್ವರಗಳು ಅ ಆ ಇವೆಲ್ಲ ಕಂಠದಿಂದ ಬರೋವಂಥವಲ್ಲ, ನಾಭಿಯಿಂದ ಬರುವಂಥವು. ಶಿಕ್ಷಾ ಮತ್ತು ವ್ಯಾಕರಣನ ಪಾಣಿನಿ ಅನ್ನೋರು ರಚಿಸಿದ್ದಾರೆ. ಶಿಕ್ಷಾದಲ್ಲಿ ಉಚ್ಚಾರಣೆಯ ಬಗ್ಗೆ ಹೇಳಿದ್ದಾರೆ. ಯಾವ ಒಂದು ಅಕ್ಷರವನ್ನು ಎಲ್ಲಿಂದ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಉಚ್ಚಾರಣೆ ಸ್ವಲ್ಪ ತಪ್ಪಾದರೂ ಕೂಡ, ಒಂದು ವಿಸರ್ಗ ಒಂದು ಅನುಸ್ವಾರ ತಪ್ಪಾದರೂ ಕೂಡ ನಮಗೆ ಗೊತ್ತಾಗ್ಬಿಡತ್ತೆ ಇಲ್ಲೇನೋ ದೋಷ ಇದೆ ಅಂತ. ಉದಾಹರಣೆಗೆ ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಇದೆ. ಇದರಲ್ಲಿ ಧಿಯೋ ಯೋ ನಃ, ಧೀಮಹಿ ನಃ ಎರಡೂ ಶಬ್ದಗಳು ಕೂಡ ನಮ್ಮೆಲ್ಲರನ್ನೂ ಅಂತ ಸೂಚಿಸತ್ತೆ. ನಹ ಅಂತ ವಿಸರ್ಗ ಮಾಡಿದ್ರೆ ಮಾತ್ರ, ಆ ವಿಸರ್ಗನ ಪ್ರನೌನ್ಸ್ ಮಾಡೋದ್ರಿಂದ ಅದರ ಅರ್ಥ ನಮ್ಮೆಲ್ಲರನ್ನೂ ಒಳ್ಳೆಯದಕ್ಕಾಗಿ, ಒಳ್ಳೆಯ ಕಾರ್ಯಕ್ಕಾಗಿ ಪ್ರಚೋದಿಸು ಅಂತ ಬರುತ್ತೆ. ಆ ನಹ ಅನ್ನೋ ವಿಸರ್ಗನ ಬಿಟ್ಟು ನಾವು ಧಿಯೋ ಯೋ ನ ಪ್ರಚೋದಯಾತ್ ನ ಅಂದ್ಬಿಟ್ರೆ, ನಹ ಅನ್ನದೇನೆ ಬರೀ ನ ಅಂತ ಹೇಳಿ ವಿಸರ್ಗನ ಬಿಟ್ಟುಬಿಟ್ರೆ ಬೇಡ ಅಂತ ಅರ್ಥ ಆಗುತ್ತೆ. ಅಂದರೆ ಒಳ್ಳೆ ಕಾರ್ಯಕ್ಕಾಗಿ ಪ್ರಚೋದಿಸಬೇಡ ಅಂತ ಹೇಳಿದ ಹಾಗಾಗತ್ತೆ. ಎಷ್ಟು ಅರ್ಥ ವಿರುದ್ಧ ಆಗಿ ಹೋಯಿತು. ಹೀಗೆ ಒಂದು ವಿಸರ್ಗ ಅನುಸ್ವಾರ ತಪ್ಪಾದರೂ ಕೂಡ ಈ ಶಿಕ್ಷಾ ಅದರಲ್ಲಿ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಹೇಳೋದ್ರಿಂದ ವೇದ ಮಂತ್ರಗಳನ್ನು ಸರಿಯಾದ ರೀತಿಯಲ್ಲೇ ಉಚ್ಚಾರಣೆ ಮಾಡಬೇಕು. ಈ ಉಚ್ಚಾರಣೆ ಉದಾತ್ತ, ಅನುದಾತ್ತ, ಸ್ವರಿತ ಹಾಗೂ ಇದರಲ್ಲಿ ದೀರ್ಘ, ಹ್ರಸ್ವ, ಪ್ಲುತ ಅಂತ ಬರುತ್ತೆ. ಇವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೇಳಬೇಕು. ಇದನ್ನು ಶಿಕ್ಷಾ ಅನ್ನೋ ವೇದಾಂಗ ಹೇಳ್ಕೊಡುತ್ತೆ. ಇನ್ನು ಅಲ್ಲಿಂದ ಮುಂದೆ ಬಂದರೆ ವ್ಯಾಕರಣದ ಸೂತ್ರಗಳ ಪ್ರಕಾರ, ವ್ಯಾಕರಣದಲ್ಲಿ ತುಂಬ ಚೆನ್ನಾಗಿ ಸೂತ್ರಗಳನ್ನು, ಅದು ಕೂಡ ಪಾಣಿನಿ ರಚಿತವಾಗಿರೋದ್ರಿಂದ ಆ ಸೂತ್ರಗಳಲ್ಲಿ ಆ ನಿಯಮದ ಪ್ರಕಾರ ಇದು ಹೀಗೆ ಬರಬೇಕು, ಇಲ್ಲೇ ಬರಬೇಕು, ಈ ನಿಯಮದಿಂದ, ಈ ಸೂತ್ರದಿಂದ ಇದಕ್ಕೆ ಈ ಅಕ್ಷರ, ಈ ಶಬ್ದ ಬರುತ್ತೆ ಅನ್ನೋದು ಗೊತ್ತಾಗತ್ತೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಅಲ್ಲೂ ಕೂಡ ತಪ್ಪಿಸ್ಕೊಂಡು ಬಂದರೆ ನೆಕ್ಸ್ಟ್ ನಿರುಕ್ತ ಅಂತ, ಇದನ್ನು ವೇದ ಭಾಷೆಯ ನಿಘಂಟು ಅಂತಲೇ ಹೇಳ್ತಾರೆ. ಯಾಸ್ಕರಿಂದ ರಚಿತವಾಗಿರುವಂಥದ್ದು. ಅಲ್ಲಿ ಏನು ಶಬ್ದಗಳು ಬರುತ್ತೋ ಅದರ ಉಚ್ಚಾರಣೆ ಪ್ರಕಾರ ಇದರಲ್ಲಿ ಅರ್ಥ ಸರಿಯಾಗಿದೆಯೋ ಇಲ್ವೋ ಅಂತ ತಿಳ್ಕೋಬಹುದು ನಾವು. ಈಗ ಯಾವುದೋ ಒಂದು ಪದಕ್ಕೆ ಅಶುಭಕ್ಷಣೆ ಅನ್ನೋ ಒಂದು ಪದಕ್ಕೆ ಅಶ್ವ ಅಂತ ಇದೆ. ಅಶ್ವ ಅಂದರೆ ಏನು ಅನ್ನೋದನ್ನು ನಿರುಕ್ತದಲ್ಲಿ ಅದಕ್ಕೊಂದು ವ್ಯಾಖ್ಯಾನ ಕೊಟ್ಟಿರ್ತಾರೆ. ಯಾವ ನಿಯಮದಿಂದ ಇದನ್ನು ಹೀಗೆ ಅಂತ ನಾವು ಅನ್ಕೋಬಹುದು ಅನ್ನೋದನ್ನು ನಿರುಕ್ತದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಂದನೂ ನಾವು ಸ್ವಲ್ಪ ಮುಂದಕ್ಕೆ ಬಂದರೆ ಛಂದಸ್ಸು ಬರುತ್ತೆ. ಅಂದರೆ ಓಂ ಭೂರ್ಭುವಸ್ವಃ ಮಂತ್ರ 24 ಅಕ್ಷರಗಳಲ್ಲೇ ಇರಬೇಕು, ಇಷ್ಟು ಅಕ್ಷರಗಳಲ್ಲಿ ಇಷ್ಟು ಲೈನಾಗೆ ಬರಬೇಕು, ಇಷ್ಟು ಈ ಛಂದಸ್ಸಲ್ಲಿ ಬಂದರೆ ಮಾತ್ರ ಇದು ಮಂತ್ರ ಸರಿಯಾಗಿರುತ್ತೆ ಅನ್ನೋದನ್ನು ನೋಡ್ತಾರೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಕಲ್ಪ ಅಂತ ಹೇಳ್ತೀವಿ. ಕಲ್ಪ ಅಂದರೆ ಅಪ್ಲಿಕೇಶನ್, ಅಳವಡಿಸಿಕೊಳ್ಳೋದು ಅಂತ. ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋವಾಗ ಅಥವಾ ಯಾರೇ ಇದನ್ನು ಅಳವಡಿಸ್ಕೊಡ್ಬೇಕಂದ್ರೂ ಕೂಡ ಈ ಮಂತ್ರ ಪ್ರತಿಯೊಬ್ಬರಿಗೂ ಅನ್ವಯ ಆಗತ್ತಾ, ಸಾರ್ವಜನಿಕವಾಗಿದೆಯಾ, ಸಾರ್ವಭೌಮವಾಗಿದೆಯಾ, ಸಾರ್ವದೇಶಿಕವಾಗಿದೆಯಾ, ಸಾರ್ವಕಾಲಿಕವಾಗಿದೆಯಾ ಅನ್ನೋದು ಕಲ್ಪದಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದರೆ 6ನೇ ವೇದಾಂಗವಾದ ಜ್ಯೋತಿಷ್ಯ. ಜ್ಯೋತಿಷ ಅಂದ ತಕ್ಷಣವೇ ಇವತ್ತೇನೋ ಭವಿಷ್ಯ ಹೇಳ್ತಾರೆ, ಜಾತಕ ಹೇಳ್ತಾರೆ, ಮುಂದೇನು ನಡೆಯುತ್ತೆ ನಮ್ಮ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದನ್ನು ಹೇಳ್ತಾರೆ. ಆ ಗ್ರಹ ಈ ಗ್ರಹ ಅದರ ಪ್ರಭಾವ ಇದ್ಯಾವುದೂ ಅಲ್ಲ. ಇದನ್ನು ಫಲಿತ ಜ್ಯೋತಿಷ್ಯ ಅಂತ ಹೇಳ್ತಾರೆ. ಇದು ವೇದಗಳಲ್ಲಿ ಇಲ್ಲ. ಇದು ಕೂಡ ತುಂಬ ಅವೈಜ್ಞಾನಿಕ. ಖಗೋಳ ಜ್ಯೋತಿಷ್ಯ ಅಂತ ಹೇಳ್ತಾರೆ. ಖಗೋಳ ಜ್ಯೋತಿಷ್ಯ ಹಾಗೂ ಗಣಿತ ಕೂಡ ಬರುತ್ತೆ ಜ್ಯೋತಿಷ್ಯದಲ್ಲಿ, ವೇದದಲ್ಲಿರೋ ವೇದಾಂಗ ಜ್ಯೋತಿಷ್ಯದಲ್ಲಿ. ಆ ಲೆಕ್ಕಾಚಾರದ ಪ್ರಕಾರ, ಗಣಿತದ ಲೆಕ್ಕಾಚಾರದ ಪ್ರಕಾರ ಯಾವ ಮಂತ್ರ ಹೇಗೆ ಬರಬೇಕು ಅನ್ನೋದಿರೋದ್ರಿಂದ ಈ 6 ವೇದಾಂಗಗಳಲ್ಲೂ ಕೂಡ ಹಾಸುಹೊಕ್ಕು ಅಂತ ಹೇಳ್ತೀವಿ. ಹೇಗೆ ಏನಾದರೂ ಹಾಸುಹೊಕ್ಕುಗಳಿರುತ್ತೆ, ಅಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆದರೆ ಹೇಗೆ ನಮಗೆ ಗೊತ್ತಾಗ್ಬಿಡತ್ತೆ, ಹಾಗೆ ಈ ವೇದ ಮಂತ್ರಗಳಲ್ಲಿ ಎಲ್ಲೇ ಏನೇ ಒಂದು ತಪ್ಪು ಅರ್ಥ ಮಾಡಿದ್ರೆ, ತಪ್ಪು ಉಚ್ಚಾರಣೆ ಮಾಡಿದ್ರೆ ಎಲ್ಲಿ ಹೋದ್ರೂ ಇದು ತಪ್ಪಾಗಿದೆ ಅನ್ನೋದು ವೇದ ವಿದ್ವಾಂಸರಿಗೆ ಗೊತ್ತಾಗ್ಬಿಡತ್ತೆ. ನಾವಿನ್ನೂ ಕಲಿಕೆ ಸ್ಟೇಜಲ್ಲಿರೋದ್ರಿಂದ ನಮಗಿನ್ನೂ ತುಂಬ ಸಮಯ ಬೇಕಾಗಬಹುದು ಆ ಮಟ್ಟದ ಸಾಧನೆ ಮಾಡೋದಕ್ಕೆ. ಯಾರು ಅದರಲ್ಲಿ ತುಂಬ ವಿದ್ವಾಂಸರಾಗಿದ್ದಾರೋ, ಪಾಂಡಿತ್ಯವನ್ನು ಪಡೆದಿದ್ದಾರೋ ಅವರಿಗೆ ಗೊತ್ತಾಗ್ಬಿಡುತ್ತೆ. ಈ ವೇದಾಂಗಗಳ ಕ್ರಮದಲ್ಲಿ ನಾವು ವೇದಗಳ ಅಧ್ಯಯನ ಮಾಡೋದೇನಿದೆ ಅದನ್ನೇ ಆರ್ಷೇಯ ಕ್ರಮ ಅಂತ ಹೇಳ್ತಾರೆ. ಆರ್ಷೇಯ ಕ್ರಮ ಅಂದರೆ ಋಷಿ ಮುನಿಗಳ ಕ್ರಮದಿಂದ ಈ ವೇದಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ವೇದಗಳು 4 ಇದೆ.
ಅದರ 4 ಹೆಸರುಗಳನ್ನು ಹೇಳಿದೆ. ಅದಕ್ಕೆ ವೇದಾಂಗಗಳ ರಕ್ಷಣೆ ಇದೆ. ಆ ರಕ್ಷಣೆಗಳು ಹೇಗೆ, ಅದು ಇರೋದರಿಂದ ವೇದಗಳು ಇಲ್ಲಿವರೆಗೂ ಕಲಬೆರಕೆ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇನ್ನು ವೇದಗಳಲ್ಲಿ ಸೃಷ್ಟಿಯ ಬಗ್ಗೆ, ಜೀವಾತ್ಮ, ಪರಮಾತ್ಮ ಪ್ರತಿಯೊಂದರ ಬಗ್ಗೆನೂ ಏನೆಲ್ಲ ಹೇಳಿದೆ ಅನ್ನೋದನ್ನು ಈಗಾಗಲೇ ಎಷ್ಟೋ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ. ಬಟ್ ಅದು ಡೈರೆಕ್ಟಾಗಿ ಹೇಳೋದ್ರಿಂದ ಸ್ವಲ್ಪ ನಿಮಗೆ ಎಲ್ರಿಗೂ ಹೆವಿ ಆಯಿತು ಅಂತ ಅನಿಸಿದ್ರೆ ನಾವು ಮತ್ತೆ ಮೊದಲಿನಿಂದ ಈ ಸೃಷ್ಟಿಯ ರಹಸ್ಯದಿಂದ ಹಿಡಿದು ಮತ್ತೆ ಶುರು ಮಾಡೋದು, ಮತ್ತೆ ಸುಲಭವಾಗಿ, ಇನ್ನೂ ಸುಲಭವಾಗಿ ಹೇಳೋದು ಅಂತ ಹೇಳಬೇಕು ಅಂತ ಇವತ್ತಿನಿಂದ ನಾನು ಡಿಸೈಡ್ ಮಾಡಿದ್ದೀನಿ. ಇನ್ನು ಮುಂದೆ ಮಂತ್ರಗಳಲ್ಲಿ ಮತ್ತೊಂದು ಸಾರಿ ನಿಮಗೆ ಇವೆಲ್ಲ ವಿಷಯಗಳ ಬಗ್ಗೆ ಸುಲಭವಾದ ಭಾಷೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೂ ಅಲ್ಲದೆ ಈ ವೇದಗಳಿರೋದು ವೈದಿಕ ಭಾಷೆಯಲ್ಲಿ. ಇದನ್ನು ವೇದ ಭಾಷೆ ಅಂತಲೇ ಹೇಳ್ತೀವಿ. ಸಂಸ್ಕೃತಕ್ಕಿಂತ ಸ್ವಲ್ಪ ಮೂಲ ಭಾಷೆ ಅಂತ ಹೇಳಬಹುದು. ಅದು ಸಂಸ್ಕೃತ ಅಫ್ಕೋರ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಹತ್ತಿರದ ಭಾಷೆ ವೇದದ ಭಾಷೆಗೆ ಅಂದರೆ ಅದು ಸಂಸ್ಕೃತನೇ. ಆದರೂ ವೇದಗಳು ಪೂರ್ತಿಯಾಗಿ ಸಂಸ್ಕೃತದಲ್ಲಿಲ್ಲ, ವೇದ ಭಾಷೆ ಅಂತಲೇ ಹೇಳ್ತಾರೆ. ಆ ಭಾಷೆಯಲ್ಲಿ ವೇದಗಳಿದೆ. ಎಷ್ಟೋ ಜನ ನಾನು ಹೇಳೋ ಮೂಲ ಧಾತುಗಳನ್ನು ಪ್ರತಿಯೊಂದನ್ನು ಹಳೆಗನ್ನಡ ಅಥವಾ ಆ ಥರ ಕೆಲವ್ರಿಗೆ ಕೇಳಿಸುತ್ತೆ. ಎಷ್ಟೋ ಜನ ಅದನ್ನು ಹಳೆಗನ್ನಡ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ವೇದಗಳು ಬರೀ ಹಳೆಗನ್ನಡದಲ್ಲಿ ಇದ್ದಿದ್ದರೆ ಕರ್ನಾಟಕದವ್ರಿಗಷ್ಟೇ ಸಂಬಂಧಪಡ್ತಾ ಇತ್ತು. ಬೇರೆ ಕಡೆ ಎಲ್ಲ ಹೇಗೆ ಹೋಗೋಕ್ಕೆ ಸಾಧ್ಯ? ಎಲ್ಲ ಭಾರತೀಯ ಭಾಷೆಯ ಮೂಲ ಭಾಷೆಯಾದ ಸಂಸ್ಕೃತ, ಆ ಸಂಸ್ಕೃತಕ್ಕಿಂತನೂ ಮೂಲ ಭಾಷೆ ಆಗಿರೋದು ವೇದ ಭಾಷೆ. ವೇದಗಳೆಲ್ಲವೂ ವೇದ ಭಾಷೆಗಳಲ್ಲಿದೆ. ಈ ವೇದ ಭಾಷೆಗಳನ್ನು ಸುಲಭವಾಗಿ, ಈಸಿಯಾಗಿ, ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಕ್ರಮದಲ್ಲಿ ನಾವು ಇನ್ನು ಮೇಲೆ ಇನ್ನೊಂದು ಸಾರಿ ಇವನ್ನೆಲ್ಲವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾಣ್ಯಃ ಪಂಥ ವಿದ್ಯತೆ ಅಯನಾಯ ಅಂತ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮಂತ್ರ ಹೇಳಿದ್ನಲ್ಲ, ಯಾಕೆ ವೈದಿಕ ಧರ್ಮವೇ ಆಗಬೇಕು ಅನ್ನೋದಕ್ಕೆ. ನಾ ಅನ್ಯಃ ಪಂಥ ಅಂದರೆ ಬೇರೆಯ ದಾರಿ ಇಲ್ಲ. ನಮ್ಮ ಉನ್ನತಿಯ ಮಾರ್ಗಕ್ಕೆ, ನಮ್ಮ ಉನ್ನತಿಗೆ, ಆತ್ಮದ ಉನ್ನತಿಗೆ ಬೇರೆ ಮಾರ್ಗವಿಲ್ಲ, ಇದೇ ಮಾರ್ಗದಲ್ಲೇ ಆಗಬೇಕು ಅನ್ನೋದಕ್ಕೆ ಕಾರಣ ಏನು ಅಂದರೆ ವೇದಗಳು ಅಪೌರುಷೇಯ ಆಗಿರೋದ್ರಿಂದ ವೈದಿಕ ಧರ್ಮವೇ ಸರ್ವಶ್ರೇಷ್ಠ ಹಾಗೂ ಪರಮ ಪ್ರಮಾಣ ಅಂತ ಹೇಳಬಹುದು. ಯಾಕೆ ಅಂದರೆ ಮಿಕ್ಕದೆಲ್ಲವನ್ನು ಮತಗಳು ಅಂತ ಹೇಳ್ತೀವಿ ಹೊರತು ಧರ್ಮ ಅಂತ ಹೇಳೋಕ್ಕಾಗಲ್ಲ. ಧರ್ಮ ಅನ್ನೋದು ನೇಚರಲ್ಲಿ ಸಹಜವಾಗಿ ಬರುವಂಥದ್ದು. ಮತಗಳು ಅನ್ನೋದು ನಾವು ಯಾವುದೋ ಒಂದು ಮನುಷ್ಯನ ಲಿಮಿಟೇಷನಲ್ಲಿ ನಾವು ಸೃಷ್ಟಿ ಮಾಡುವಂಥದ್ದು. ಮತದ ಅರ್ಥ ಅಭಿಪ್ರಾಯ ಅಂತ, ಒಪಿನಿಯನ್ ಅಂತ. ಅವರವರ ಒಪಿನಿಯನ್ ಅಥವಾ ಅವರವರ ಅಭಿಪ್ರಾಯವನ್ನು ನಾವು ಮತ ಅಂತ ಹೇಳ್ತೀವಿ. ಇಲ್ಲಿ ಹಾಗಿಲ್ಲ. ಸತ್ಯ ಏನಿದೆಯೋ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನೋದು ಧರ್ಮ ಆಗುತ್ತೆ. ಈಗ ಮಾನವ ಧರ್ಮ ಅನ್ನೋದು ಎಲ್ಲ ಮಾನವರಿಗೂ ಅನ್ವಯಿಸುವಂಥದ್ದು. ಆದರೆ ನಾವು ಧರ್ಮನೇ ಜಾತಿ ಅಂದ್ಕೊಂಡ್ಬಿಟ್ಟಿದ್ದೀವಿ, ಮತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಜಾತಿ, ಮತ, ಪಂಗಡಗಳೆಲ್ಲ ಬೇರೆ, ಧರ್ಮವೇ ಬೇರೆ. ಅದಕ್ಕೆ ಎಲ್ಲವನ್ನೂ ಧರ್ಮ ಅಂತ ಹೇಳೋಕ್ಕಾಗಲ್ಲ. ದುಧಾಯಿ ಧಾರಣ ಪೋಷಣ ಯೋಹೋ ಅನ್ನೋ ಮೂಲ ಧಾತುವಿನಿಂದ ಧರ್ಮ ಅನ್ನೋ ಪದ ಬರುತ್ತೆ. ಇದರ ಅರ್ಥ ಏನು ಅಂದರೆ ಧಾರ್ಯತೆ ಇತಿ ಧರ್ಮ ಅಂತ ನಿರುಕ್ತದಲ್ಲಿ ಹೇಳ್ತಾರೆ. ಅಂದರೆ ಯಾವುದನ್ನು ನಾವು ಧಾರಣೆ ಮಾಡ್ತೀವೋ, ಯಾವುದನ್ನು ನಾವು ಧರಿಸ್ತೀವೋ ಅದು ಮಾನವ ಧರ್ಮ ಆಗುತ್ತೆ ಹೊರತು ಇನ್ನೆಲ್ಲ ಧರ್ಮಗಳನ್ನು ನಾವು ಮತ ಅಂತ ಹೇಳಬಹುದೇ ಹೊರತು, ಅಭಿಪ್ರಾಯಗಳೇ ಹೊರತು ಧರ್ಮ ಅಂತ ಆಗಲ್ಲ. ಹಾಗಾಗಿ ವೈದಿಕ ಧರ್ಮವೇ ಯಾಕೆ ಶ್ರೇಷ್ಠ ಅಂದರೆ ವೈದಿಕ ಧರ್ಮ ಅನ್ನೋದು ಧರ್ಮ ಆಗುತ್ತೆ. ಮಾನವೀಯತೆ, ಮನುಷ್ಯತ್ವ ಅನ್ನೋದು ಧರ್ಮ ಆಗುತ್ತೆ. ಹಾಗಾಗಿ ನಾವು ಇವತ್ತು ವೇದಗಳನ್ನು ಅರ್ಥ ಸಹಿತ ತಿಳ್ಕೊಂಡು ನಮ್ಮ ಧರ್ಮ ಏನು, ನಾವು ಬಂದಿರೋ ಉದ್ದೇಶ ಏನು, ಆತ್ಮದ ಉನ್ನತಿ ಏನು, ಆತ್ಮದ ಉದ್ದೇಶ ಏನು, ನಮ್ಮ ಜೀವನದ ಸಾಕಾರತೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ವೇದಗಳನ್ನು ಮೂಲದಿಂದ ಅಳವಡಿಸಿಕೊಳ್ಳೋದು, ಮೂಲದಿಂದ ಅರ್ಥ ಸಮೇತ ತಿಳ್ಕೊಳ್ಳೋದು ಇವತ್ತು ಅಗತ್ಯ ಆಗಿದೆ. ಹಾಗಿದ್ದರಿಂದ ಇವುಗಳನ್ನು ನಾವು ಇನ್ನೂ ಚೆನ್ನಾಗಿ, ಇನ್ನೂ ಆಳಕ್ಕಿಳಿದು ತಿಳ್ಕೊಳ್ತಾ ಹೋಗೋಣ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ಶಬ್ದಗಳು, ವೈದಿಕ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.